10 ಜಿಲ್ಲೆ ಸೇರಿ ಒಂದು ಪ್ಯಾಕೇಜ್ ಮಾಡ್ತಾರೆ. ಹೆಂಗ್ ಸಾಧ್ಯ? 10 ಜಿಲ್ಲೆ ಕಾಂಟ್ರಾಕ್ಟರ್ ನಾನು ಮಾಡ್ಲಿಕ್ಕೆ ಸಾಧ್ಯನಾ? ಇವ್ರು ಯಾರು ನೀವ್ಯಾರು ಮಾಡ್ಲಿಕ್ಕೆ ಸಾಧ್ಯನಾ? ನೆವರ್, ನೋ ಚಾನ್ಸ್, ಯಾರು ಇಲ್ಲ. ಅವ್ರೇನ್ ಮಾಡ್ತಾರೆ, ಪುನಃ ಮತ್ತೆ ನಮಗೆ ಸಬ್ ಕಾಂಟ್ರಾಕ್ಟ್ ಕೊಡ್ತಾರೆ, ಕಡಿಮೆ ದುಡ್ಡಿಗೆ ಕೊಡ್ತಾರೆ. ಇದು ಬಹಳ ತಪ್ಪು. ಮಾತು ತಪ್ಪಿದ ಮುಖ್ಯಮಂತ್ರಿಗಳು ಅವ್ರು ಏನನ್ನ ಪ್ರತಿಭಟಿಸಿದ್ರೋ ಅದನ್ನೇ ಇವತ್ತು ಮಾಡ್ತಿದ್ದಾರೆ ಅಂದ್ರೆ ಇನ್ನು ಸಿದ್ದರಾಮಯ್ಯ ಅವ್ರ ಮಾತು ಯಾರು ನಂಬ್ತಾರೆ? ಅವರು ಎಲ್ಲದೂ ಗೊತ್ತಿದೆ, ಏನು ಗೊತ್ತಿಲ್ದಂಗೆ ಇದ್ದಾರೆ ಅಷ್ಟೇ. ಈಗ ಮೊನ್ನೆ ಪ್ರೆಸ್ ಮೀಟ್ ಎಲ್ಲ ಆಯ್ತು, ಅವಾಗ ಭೈರತಿ ಸುರೇಶ್ ಅವರ ಹೆಸರು ಡೈರೆಕ್ಟ್ ಆಗಿ ಬಂತು. ಬಟ್ ಅವರದ ಆರೋಪ ತಳ್ಳಿ ಹಾಕಿದ್ರು. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಇದೆಯಂತೆ, ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿ ಏನಾಗ್ತಿದೆ ಅಂದ್ರೆ ಎಲ್ಲಾ ಇಲಾಖೆಗಳಲ್ಲೂ ಅಂದ್ರೆ ಒಂದು 4-5 ಇಲಾಖೆನಲ್ಲಿ ಮಧ್ಯೆ ಮೀಡಿಯೇಟರ್ಸ್ ಇದ್ದಾರೆ. ಮೀಡಿಯೇಟರ್ಸ್ ಅವ್ರೇನ್ ಮಾಡ್ತಾರೆ, ಅವರೇ ಎಲ್ಲ ಆಡಳಿತ ಮಾಡೋದು. ಕೆಲಸ ಯಾರಿಗೆ ಕೊಡೋದು, ನಿನಗ್ ಕೊಡೋದು, ನಮಗ್ ಕೊಡೋದು, ಯಾರು ನಾನು ಈವನ್ ಕ್ವಾಲಿಫೈ ಆದ್ರೂ ಕೂಡ ನಾನು ರಿಜೆಕ್ಟ್ ಮಾಡ್ಬಿಟ್ಟು ನಿಮಗ್ ಕೊಡೋದು. ಈ ತರ ಒಂದು ಸಿಸ್ಟಮ್ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಯಾರು? ಅವರು ನಮ್ಮಂತ ಕಾಂಟ್ರಾಕ್ಟರ್ಗಳು ಯಾವ್ದೋ ಫೈನಾನ್ಷಿಯಲ್ ಕ್ಲಚ್ ಅವ್ರ ಜೊತೆ ವಿಶ್ವಾಸ ಇಟ್ಕೊಂಡು ಸಪರೇಟ್ ಆಗಿ ಒಂದು ಖಾಸಗಿ ಆಫೀಸ್, ಅಲ್ಲಿ ಚೀಫ್ ಇಂಜಿನಿಯರ್ ಕರೆಸ್ತಿದ್ದಾರೆ.